ಅಕ್ಕ, ಇವತ್ ನಮ್ ತಮ್ಮ 2-3 ಹಳ್ಳಿ ಜನರ ಎದುರು ನಿಂತು ಗೆದ್ದಿದ್ದಾನೆ. ಇನ್ನು ಅವನ್ ವಿದ್ಯೆಗೆ ಯಾರು ಅಡ್ಡಿ ಬರಲ್ಲ. ಸಂತೋಷನ ಮನ್ಸಲ್ಲೇ ಇಟ್ಕೋ. ಅಪ್ಪಿ ತಪ್ಪಿ ಅಪ್ಪ ಇದನ್ ಕೇಳಿಸ್ಕೊಂಡ್ರೆ ನೋಡಿದ್ರೆ 2 ಕೊಡ್ತಾರೆ. ಹೊಡಿಯೋದ್ ಬಿಟ್ಟು ಇನ್ನೇನ್ ಬರುತ್ತೆ ಅಪ್ಪನ್ಗೆ? ಏನೇ ಆಗ್ಲಿ, ನಾವ್ ಭೀಮನ್ ಅಕ್ಕಂದಿರು, ಧೈರ್ಯವಂತರು. ನಿಮ್ ಹೆಣ್ಮಕ್ಳನ್ನ ದುರ್ಬಲ ಅಂತ ನೀವೇ ಅನ್ಕೊಂಡಿರೋದು. ಈಗ ಮೆಹಂದಿನ ಒಣಗಕ್ ಬಿಡು, ಸರಿನಾ? ಅಕ್ಕ, ಗಂಡ ಹೆಂಡತಿನ ಎಷ್ಟು ಇಷ್ಟ ಪಡ್ತಾನೋ ಅಷ್ಟು ಕೈ ಕೆಂಪಾಗತ್ತೆ ಅಂತ ಕೇಳಿದೀನಿ. ಈ ಮದರಂಗಿ ಒಣಗುತ್ತಲ್ವಾ, ಅವಾಗ ನೋಡೋಣ. ಈಗ ಹೊರಗೋಗಿ ಮದರಂಗಿ ಒಣಗಿಸ್ತೀನಿ. ನನ್ಗೇನಾದ್ರೂ ಭೀಮ್ರಾವ್ ಸಿಕ್ಕಿದ್ರೆ ನನಗ್ ಖುಷಿ ಆಯ್ತು ಅಂತ ಹೇಳ್ತೀನಿ. ಅಕ್ಕ, ನಾನು ಬರ್ಲಾ ನಿಮ್ ಜೊತೆ? ಮಾದ್ವಿ, ಬಂದೊಂಚೂರ್ ತರಕಾರಿ ಹೆಚ್ಕೊಡು. ಹೋಗು ಹೋಗು. ಬಂದೆ ಅಮ್ಮ. ಲಕ್ಷ್ಮಿ ಅಕ್ಕ ಅಲ್ವಾ ಬಿದ್ದಿತ್ತು? ಅಕ್ಕ, 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 ಅಕ್ಕ ಎದ್ದೇಳು, ಕಣ್ಬಿಡು ಅಕ್ಕ. ಭೀಮಾ, ಇವಳಿಗೆ ಹಾವು ಕಚ್ಚಿದೆ. ಇಲ್ಲಿ ನೋಡು ಕಲೆ. ಗುರುಗಳೇ, ನಾನು ಹೋಗಿ ವೈದ್ಯರನ್ನು ಕರ್ಕೊಂಬರ್ತೀನಿ. ಭೀಮಾ, ನಿಂತ್ಕೋ. ಇವಳು ಸತ್ತು ಹೋಗಿದ್ದಾಳೆ. ಅಕ್ಕ, ಎದ್ದೇಳಿ ಅಕ್ಕ. ಅಕ್ಕ, ಗಂಡನ ಮನೆಗೆ ಹೋಗ್ಬೇಕು, ತುಂಬಾ ಕೆಲ್ಸ ಇದೆ. ಎದ್ದೇಳಿ ಅಕ್ಕ. ಗುರುಗಳ
ಸಾಯಂಗಿಲ್ಲ. ಭೀಮಾ ಅಕ್ಕ ಹೋಗ್ಬಿಟ್ಲು. ಬಾಲಣ್ಣ ಹಂಗೆಲ್ಲ ಸಾಯಂಗಿಲ್ಲ. ಇವರು ಗಂಡನ ಮನೆಗ್ ಹೋಗ್ಬೇಕು, ಬಾಳ್ಬೇಕು. ಎದೇಳಿ ಅಕ್ಕ, ಎದೇಳಿ ಬೇಗ. ಎದೇಳಿ ಅಕ್ಕ, ಅಕ್ಕ ಎದೇಳಿ. ನೀವು ನಿಮ್ ತಮ್ಮನ್ ಮತ್ ಕೇಳಲ್ವಾ ಅಕ್ಕ? ಎದ್ದೇಳಿ ಅಕ್ಕ. ಅಯ್ಯೋ ಏನಾಯ್ತು ಇವಳಿಗೆ? ಹಾವು ಕಚ್ಚಿ ಸತ್ತೋದ್ಲು. ಇವ್ರ ಮನೆಯವ್ರಿಗೆ ಈ ವಿಷಯ ತಿಳಿಸಿ. ಮೋಹನ್, ಬೇಗೋಗಿ ಇವ್ರ ತಂದೆನ ಕರ್ಕೋಬಾ. ಆಹಾ. ಚೇತನ್, ನೀನ್ ಹೋಗಿ ನಮ್ ಜನರನ್ನ ಕರ್ಕೋಬಾ, ಬೇಗ ಹೋಗು. ಬಾಲಣ್ಣ, ನಾನ್ ಚಿಕ್ಕಪ್ಪಂಗೆ ಹೇಳ್ ಬರ್ತೀನಿ. ರಾಮ್ಜಿ ಚಿಕ್ಕಪ್ಪ, ಚಿಕ್ಕಪ್ಪ, ರಾಮ್ಜಿ ಚಿಕ್ಕಪ್ಪ. ಏನಾಯ್ತು ಧ್ರುವ? ಅದು ಲಕ್ಷ್ಮಿ ಅಕ್ಕ ಇದ್ದಾಳಲ್ಲ, ಅವಳು ಹೋಗ್ಬಿಟ್ಲು. ಲಕ್ಷ್ಮಿ ಎಲ್ಲ ವಿಧಿ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ನಾನ್ ಅವತ್ತಿಂದ ನಿಮ್ಗೆಲ್ಲ ಹೇಳಿ ಸಾಕಾಗೋಯ್ತು. ಈ ಭೀಮ್ರಾವ್ ಸವಸಕ್ಕೆ ಯಾರೆಲ್ಲ ಬರ್ತಾರೋ ಅವ್ರಿಗೆ ಅಪಶಕನ ಆಗೋದು ನಿಶ್ಚಿತಾನೆ. ಏನ್ ಮಾತಾಡ್ತಿದ್ದೀರಾ ನೀವು? ಏನೋ ನಾವೇ ಹಾವು ಬಿಟ್ಟಿರೋ ತರ ಹೇಳ್ತಿದ್ದೀರಾ ನೀವು. ನೀನ್ ಬಿಟ್ಟಿದ್ಯಾ ಅಂತ ಹೇಳ್ತಿಲ್ಲ, ಆದ್ರೆ ಈ ಭೀಮ್ರಾವ್ ಅಕ್ಕ ಅಕ್ಕ ಅಂತ ಕೂಗ್ತಿದ್ನಲ್ಲ, ಅದ್ರ ಅರ್ಥ ಏನು? ಇವನ್ ಸಹವಾಸ ಮಾಡೋ ಜನರಿಗೆಲ್ಲ ಕಷ್ಟ ಅಂತೂ ತಪ್ಪಿದ್ದಲ್ಲ. ಭೀಮ ನಮ್ ತಮ್ಮ, ಅವನಿಂದ ನಮಗ್ ಕಷ್ಟ ಹೇಗಾಗತ್ತೆ? ಅಯ್ಯೋ ಹುಚ್ಚು ಹುಡುಗಿ, ನಿಮ್ಮ ಅಕ್ಕ ಸತ್ತು ಬಿದ್ದಿದ್ದಾಳೆ. ನೀನ್ ನೋಡಿದ್ರೆ ತಮ್ಮ ತಮ್ಮ ಅಂತಿದ್ಯಾ, ಅವನ್ ಪರವಾಗಿ ವಹಿಸ್ಕೊಂಡ್ ಮಾತಾಡ್ತಿದ್ಯಾ. ಅವನ್ ಗಂಟಿರೋ ಆ ದರಿದ್ರ ನಿನ್ ಜೀವನನು ಹಾಳ್ ಮಾಡ್ಬೇಕಾ? ನಾಚಿಕೆ ಆಗಲ್ವಾ ನಿನ್ಗೆ? ಇವನನ್ನ ನಿನ್ ತಮ್ಮ ಅಂತಿದ್ಯಲ್ಲ. ಅಯ್ಯೋ, ನೀನ್ ಯಾಕೆ ಇಂಥ ನೋಡಕ್ ಇಲ್ಲಿವರೆಗೂ ಬಂದೆ? ಎಲ್ಲ ನಿಂದೆ ತಪ್ಪು, ನಿನ್ನಿಂದಾನೇ ಎಲ್ಲ ಆಗಿತ್ತು. ಹೆಣ್ಮಕ್ಳನ್ನ ತಲೆ ಮೇಲೆ ಕೊಡಿಸ್ಕೊಂಡಿದ್ಯಾ ನೀನು. ಮೊದ್ಲು ನಾನ್ ನಿನ್ನ ಸಾಯಿಸ್ತೀನಿ. ಏನ್ ಮಾಡಕ್ ಹೊಟ್ಟಿದ್ದೀರಾ? ಬನ್ನಿ ಈ ಕಡೆ. ತಲೆ ಕೆಟ್ಟಿದ್ಯಾ ನಿಮ್ಗೆ? ಇವ್ರಿಗೆ ಬೇಕಾಗಿರೋದು ಇದೇನೆ. ನಾವು ಹೊಡೆದಾಡ್ಕೊಂಡು ಸಾಯೋದನ್ನೇ ಕಾಯ್ತಿದ್ದಾರೆ. ಮತ್ತೆ ಇವನು ಒಳ್ಳೆ ತಮ್ಮ ಅನ್ಸ್ಕೊತಿದ್ದಾನೆ. ಎಷ್ಟು ಸಲ ಗಿಣಿಗ್ ಹೇಳ್ದಂಗ್ ಹೇಳಿದ್ದೀನಿ, ಇಂಥವ್ರನ್ನೆಲ್ಲ ತಮ್ಮ ಅಂತೆಲ್ಲ ಕರಿಬೇಡ ಅಂತ. ಎಷ್ಟ್ ಸಲ ಹೇಳಿಲ್ಲ ಹೇಳು? ಬುದ್ಧಿ ಹೇಳ್ಬೇಕಾಗಿರೋದು ಇವ್ರಿಗೆ. ಇವ್ರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಇವ್ರಿಗೆ ಬುದ್ಧಿ ಕಲ್ಸೋದಕ್ಕೂ ಮೊದ್ಲು ನಾವು ಅರ್ಥ ಮಾಡ್ಕೋಬೇಕು. ಈಗ್ಲೂ ಕಾಲ ಮಿಂಚಿಲ್ಲ, ನಾವ್ ಅರ್ಥ ಮಾಡ್ಕೋಬಹುದು. ಅದು ಈ ಹುಡುಗಿ ಸಾವು ಖಂಡಿತವಾಗ್ಲೂ ದೇವರೇ ಕೊಟ್ಟಿರುವಂತ ಒಂದು ಶಿಕ್ಷೆ. ಈ ಸಾವು ಬರೀ ಸಾವಲ್ಲ, ನಮ್ಮೆಲ್ಲಾರ್ಗೂ ಒಂದು ಎಚ್ಚರಿಕೆ. ಯಾರೇ ಆದ್ರೂ ಇಂಥ ಜನಗಳ ಸವಾಸ ಏನಾದ್ರೂ ಮಾಡಿದ್ರೆ ಅವರು ನರಳಿ ಸಾಯ್ತಾರೆ. ಆ ಹೆಂಗ್ಸೇನಾದ್ಲು, ಅದೇ ಇವ್ರ ಮನೇಲಿ ಇದ್ಲಲ್ಲ ಅವಳು. ನನ್ನ ಮಗ ಬದುಕಿದಾಗ್ಲೇ ತಿಥಿ ಮಾಡೋ ಹಂತಕ್ಕೆ ತಂದು ನಿಲ್ಸ್ಬಿಟ್ರು ನನ್ನ. ಮತ್ತೆ ಈಗ ಈ ಹುಡುಗಿ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಪ್ರತಿಯೊಂದರಲ್ಲೂ ನಮ್ಮನ್ನ ಎಳೆಯೋದು ಸರಿಯಲ್ಲ. ಸರಿ, ಹಾಗಿದ್ರೆ ನಿನ್ ಜಾತಿನಲ್ಲಿ ಇಲ್ಲಿವರೆಗೂ ಒಬ್ರಾದ್ರೂ ಸತ್ತಿದಾರ? ಇಲ್ಲ ತಾನೆ? ಬರೀ ನಮ್ಮವರೇ ಸಾಯ್ತಿದ್ದಾರೆ. ಯಾಕೆ? ಅದು ಅಕಾಲಿಕ ಮರಣ. ಇವ್ರದ್ ಬೇರೆ ಜಾತಿ ಇರ್ಬೋದು, ನಂದ್ ಬೇರೆ ಜಾತಿ ಇರ್ಬೋದು. ಇವ್ರ ನನ್ನ ಅಕ್ಕ ಆಗಿದ್ರು, ಅಕ್ಕ ಆಗಿದ್ದಾರೆ, ಅಕ್ಕ ಆಗೇ ಇರ್ತಾರೆ. ನೋಡಿದ್ರೇನಪ್ಪ, ಕೇಳಿ ಇವನ್ ಮಾತ್ನ. ಸತ್ತು ಬಿದ್ದಾಗ್ಲೂ ಅಕ್ಕ ಅಕ್ಕ ಅಂತಿದ್ದಾನೆ. ಈ ಜನ ಎಂಥವ್ರು ಅಂದ್ರೆ ಪಾನ್ಕದಲ್ಲಿ ವಿಷ ಹಾಕೊಡೋರು. ಇದನ್ನೆಲ್ಲ ನೋಡಿನೇ ಆ ದೇವ್ರೆ ಲಕ್ಷ್ಮಿನ ಆಯ್ಕೆ ಮಾಡ್ಕೊಂಡು ನಮ್ಗೋಸ್ಕರ ಈ ಜನರ ಬಣ್ಣನ ಬಯಲ್ ಮಾಡಿದಾನೆ. ಲಕ್ಷ್ಮೀ ಸಾವಿಗೆ ನಾವು ತರ್ಪಣ ನೀಡ್ಲೇಬೇಕು. ಹಳ್ಳಿ ದಕ್ಷಿಣ ದಿಕ್ಕಿನಲ್ಲಿ ಇವಳಿಗೊಂದು ದೇವಸ್ಥಾನ ಕಟ್ಟೋಣ, ಲಕ್ಷ್ಮಿಯ ಹೆಸರಲ್ಲಿ. ಹೌದೌದು,
ನೀವ್ ಹೇಳಿದ್ ನಿಜ. ನನ್ನ ಮಗಳು ಲಕ್ಷ್ಮಿಯ ರೂಪ ನನ್ನ ಮಗಳು. ಮತ್ತೆ ಇವಳು ತನ್ನ ಪ್ರಾಣ ಕೊಟ್ಟು ನಮ್ಮ ಸಮಾಜಕ್ಕೊಂದು ದಾರಿ ತೋರಿಸಿದಾಳೆ. ಇದ್ಯಾವ ಹೊಸ ನಾಟಕ? ನಮ್ಮ ಅಕ್ಕ ಲಕ್ಷ್ಮಿ ಅವತಾರ ಅಲ್ಲ. ಅವಳೇನ್ ಬೇಕು ಅಂತ ಪ್ರಾಣ ಕೊಟ್ಟಿಲ್ಲ. ಹಾವು ಕಚ್ಚಿದ್ರಿಂದ ಅವಳು ಸತ್ತೋದ್ಲು ಅಷ್ಟೇ. ಮುಚ್ಚು ಬಾಯ್. ಇವಳೆ ಮಾಧವಿನ್ ಕರ್ಕೊಂಡು ಹೋಗು. ಏನು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾಳೆ. ಎಲ್ಲಾನು ಆ ವಿಧಿಯ ಆಟ. ಹಾವಿಂದಲ್ಲ, ಲಕ್ಷ್ಮಿಯುಳು. ಆ ದೇವ್ರೆ ಈ ಸಾವಿನ ಆಟ ಆಡ್ಸಿ ನಮ್ಮೆಲ್ಲರ ಕಣ್ಣುಗಳನ್ನ ತೆರೆಸಿದಾನೆ. ನೀನ್ ಕರ್ಕೊಂಡು ಹೋಗು ಇವಳು, ಇಲ್ಲಿಂದ ಕರ್ಕೊಂಡು ಹೋಗು. ಇವಳನ್ನ ಕರ್ಕೊಂಡು ಹೋಗು. ಬಿಡಿ ನನ್ನ ಅಕ್ಕನ ಜೊತೆ ಇರ್ಬೇಕು. ಅಕ್ಕ ಯಾವ ಲಕ್ಷ್ಮಿ ಅವತಾರನೂ ಅಲ್ಲ. ಹಾವು ಕಚ್ಚಿ ಸತ್ತಿರೋದ್ರಿಂದ ಸ್ಮಶಾನಕ್ಕೆ ತಕೊಂಡು ಹೋಗಿ ಸುಡಕ್ಕಾಗಲ್ಲ. ಅದಕ್ಕೆ ಇವಳನ್ನ ವಧುವಿನ ತರ ಅಲಂಕಾರ ಮಾಡಿ ಪೂಜೆ ಮಾಡೋಣ. ಇಲ್ಲಿಂದ ತಗೊಂಡು ಹೋಗಿ ಇವಳನ್ನ ಬಾಳೆಲೆ ಮೇಲೆ ಮಲಗಿಸಿ ನೀರಲ್ಲಿ ಹಾಕೋಣ. ಇವಳ ಬಟ್ಟೆಗಳನ್ನ ನಾವು ಕಟ್ಟೋ ದೇವಸ್ಥಾನದಲ್ಲಿ ಇಡೋಣ, ಇವಳ ಪ್ರತಿರೂಪವಾಗಿ. ಮೊಳೆಯುವುದೆಲ್ಲವೂ ಅಳಿಯುವುದು, ಅರಳಿದ ಹೂ ಬಾಡುವುದು, ಕಸಿದುದೆಲ್ಲವೂ ಕುಸಿಯುವುದು, ಬಂದುದೆಲ್ಲ ಹೋಗುವುದು, ಮನವಳಿದರೂ ಮಮತೆಯೂ ಬಿಡದು, ಕಳಚಿದರೂ ಬಂಧುಗಳು ಕಳೆದಿಹುದಿಲ್ಲೇ ಸುಳಿಯು. ಬನ್ನಿ 4 ಜನ ಬಂದು ಎಲ್ರು ಹೆಗಲು ಕೊಡಿ. ಆಸೀರದು ಆತ್ಮದೊಳು. ಗೋವಿಂದ 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 ಗೋವಿಂದ. ನಿಂತ್ಕೋ. ಎಲ್ಲಿಗೆ ಬರ್ತಿದ್ಯಾ? ನಿನ್ನಿಂದಾನೇ ನನ್ನ ಮಗಳು ಸತ್ತಿರೋದು. ಇನ್ನು ಏನ್ ಬೇಕು? ಅವಳ ಆತ್ಮನ ಸ್ವರ್ಗಕ್ಕೆಲ್ಲ ನರಕಕ್ಕೆ ತಳ್ಬೇಕಾ? ಹೋಗಿಲ್ಲಿಂದ. ಅಕ್ಕನ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿವರೆಗೂ ನಾನು ಬರ್ತೀನಿ. ಏನು ಬೇಕಿಲ್ಲ. ನನ್ನ ಮಗಳ ಮೇಲೆ ನಿನ್ನ ನೆರಳನ್ನು ಸಹ ಬೀಳಕ್ ಬಿಡೋದಿಲ್ಲ ನಾನು. ಹೋಗಿಲ್ಲಿಂದ. ಭೀಮಾ ಬಾಯಿ ಕಡೆ. ಗೋವಿಂದ 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 ಗೋವಿಂದ. ಅಪ್ಪ ಅಮ್ಮ, ಅಕ್ಕ ಇಷ್ಟರೊಳಗೆ ಗಂಡನ ಮನೆಗೆ ಹೋಗ್ಬೇಕಿತ್ತು. ಈಗ ಭಾವ ಬಂದ್ರು ಅಕ್ಕ ಅವ್ರಿಗೆ ಸಿಗಲ್ಲ. ಭಾವ ಏನ್ ತಿಳ್ಕೋಬಹುದು? ಭೀಮಾ ಮನೆಗ್ ನಡಿ. ಹೋಗೋಣ ಬಾ. ಬಿಡಮ್ಮ, ನನ್ನ ಅಕ್ಕನ ಹತ್ರ ಹೋಗ್ತೀನಿ. ನಾನು ಅವಳಗ್ ಹೇಳಿದ್ದೆ ಮದರಂಗಿ ಬಣ್ಣ ಎಷ್ಟ್ ಬಂದಿದೆ ನೋಡ್ತೀನಿ ಅಂತ. ಆಗ ಗೊತ್ತಾಗ್ತಿತ್ತು ನಮ್ ಭಾವ ಅವಳನ್ನ ಎಷ್ಟೊಂದ್ ಪ್ರೀತಿ ಮಾಡ್ತಾರೆ ಅಂತ. ಮಾದ್ವಿ, ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊಬಿಟ್ಟಿ. ಅಕ್ಕ ಇನ್ನು ವಾಪಸ್ ಬರಲ್ಲ. ಈಗ ಮದರಂಗಿ ಬಣ್ಣ ಕರಗೋಗಿ ಅವಳ ಇಡೀ ದೇಹನೇ ನೀಲಿ ಆಗೋಯ್ತು. ಅವಳು ಸತ್ತು ಹೋಗಿದ್ದಾಳೆ. ಅಂಬೇಡ್ಕರ್ ಗುರುಗಳು ಹೇಳ್ತಿದ್ರು, ಇಬ್ರಕ್ಕಂದ್ರು ಸೇರ್ಕೊಂಡು ನಾನ್ ಶಾಲೆ ಸೇರೋದಿಕ್ಕೆ ದುಡ್ಡು ತಗೊಂಡ್ ಬಂದಿದ್ರಂತೆ. ಇಡೀ ಸಮಾಜ ನನ್ ವಿದ್ಯೆಗೆ ಅಡ್ಡ ನಿಂತಿದ್ದಾಗ ಇಬ್ರಕ್ಕಂದ್ರು ನಾನು ಓದ್ಬೇಕು ಅಂತಿದ್ರು. ಭೀಮಾ, ನೋಡು ಭೀಮಾ, ನೋಡಿಲ್ಲಿ ಆಗಿರೋದನ್ನ ಮತ್ತೆ ಬದಲಾಯಿಸಕ್ ಆಗಲ್ಲ ಅಲ್ವಾ? ಸ್ವಲ್ಪ ಹೊತ್ತು ಮೌನವಾಗಿ ಕೂತು ಲಕ್ಷ್ಮಿ ಅಕ್ಕನ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಕೇಳ್ಕೊ. ಆದ್ರೆ ಅಮ್ಮ, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ, ಅವ್ರು ಹೊರಡುವಾಗ ಅಡ್ಗೆ ಮಾಡ್ಕೊಡ್ತೀನಿ ಅಂತ.
ಅಲ್ಲಿಂದ ವಾಪಸ್ ಬಂದಾಗಿಂದ ಏನೇನೋ ಮಾತಾಡ್ತಿದ್ದಾನೆ. ಹೇಗ್ ಅರ್ಥ ಮಾಡ್ಸೋದು ಇವನ್ಗೆ? ಸ್ವಲ್ಪ ಹೊತ್ತು ಒಬ್ನೇ ಇರ್ಲಿ ಬಿಡು. ಕೆಲವೊಂದ್ಸಲ ಏನೂ ಅರ್ಥ ಆಗಲ್ಲ. ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಕೈ ಮೀರಿರುತ್ತೆ. ಭೀಮನೂ ಕೂಡ ಈಗ ಅದೇ ಸ್ಥಿತಿಯಲ್ಲಿದ್ದಾನೆ. ಹಾಗೇನೆ ಈ ಸಮಾಜದಲ್ಲಿ ಕೆಲವೇ ಜನರು ಮಾತ್ರ ನಮ್ಮ ಭೀಮನ ಪ್ರೀತಿ ಮಾಡಿದ್ದು. ಮತ್ತಂಥ ಜನರಲ್ಲಿ ಒಬ್ಬರಿಗೆ ಹೀಗಾಗ್ಬಿಟ್ರೆ ಅವನಿಗೆ ನೋವು ಆಗದೆ ಇರತ್ತಾ ಹೇಳು? ನಿಜ ಹೇಳ್ಬೇಕು ಅಂದ್ರೆ ರಾಮ್ಜಿ, ಆ ಇಬ್ರು ಹುಡುಗಿರು ಭೀಮನ್ ಹತ್ರ ಆದಷ್ಟು ನಮ್ಗ್ ಹತ್ರ ಆಗಿರ್ಲಿಲ್ಲ. ಅದಕ್ಕೆ ಅವಳ ಸಾವು ನಮಗ್ ನೋವಾಗ್ತಿಲ್ಲ, ಆದ್ರೆ ಭೀಮನ್ಗೆ ತುಂಬಾ ನೋವಾಗ್ತಿದೆ. ಬಹುಶಃ ಭೀಮನ್ ನೋವನ್ನ ನಮ್ಗ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವೇನೋ. ಭೀಮಾ, ಇವಳು ನಮ್ಮ ಅಕ್ಕ. ಇಷ್ಟ್ರಲ್ಲೇ ಗಂಡನ್ ಮನೆಗ್ ಹೋಗ್ತಾಳೆ. ನಿನ್ನ ನೋಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಭೀಮಾ, ಮಾಧ್ವಿ ಹೇಳಿದ್ಲು ನಿಂಗೆ ಲಾಡು ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ನಿಂಗೋಸ್ಕರ ತಂದಿದ್ದೀನಿ. ಅಕ್ಕ, ನೀವು ಕಟ್ಟಿ. ಇಬ್ರಕ್ಕಂದ್ರ ಆಶೀರ್ವಾದ ಇದ್ರೆ ನಾನು ಇನ್ನೂ ಬಲಿಷ್ಠ ಆಗ್ತೀನಿ. ಭೀಮ್ರಾವ್, ಈ ಹೋರಾಟದಲ್ಲಿ ನೀನು ಗೆದ್ಬಾ ಅಂತ ಆಶೀರ್ವಾದ ಮಾಡ್ತೀನಿ. ಇಲ್ಲೋಡು, ಅಕ್ಕ ನಿನ್ಗೋಸ್ಕರನೇ ಮಾಡಿದ್ದಾಳೆ. ಇದನ್ನು ತಿನ್ನು. ಅಕ್ಕ ಇಬ್ರು ಒಟ್ಟೊಟ್ಟಿಗೆ ತಿನ್ಸಿದ್ರೆ ಹೇಗ್ ತಿನ್ನಕ್ಕಾಗುತ್ತೆ? ಇಲ್ಲ ಇಲ್ಲ, ತಿನ್ಲೇಬೇಕು. ಅಕ್ಕ ತಮ್ಮಂದ್ರ ಸಂಬಂಧ ಸತ್ರು ಹೋಗಲ್ಲ. ಭೀಮಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಅಳು ನಿಲ್ಸು. ನನ್ ಪ್ರೀತಿಸೋರ್ಗೆಲ್ಲ ಯಾವಾಗ್ಲೂ ಯಾಕೆ ಹಿಂಗಾಗುತ್ತೆ? ಯಾಕ್ ಜನ ನನ್ನ ಅನಿಷ್ಟ ಅಂತಿದ್ದಾರೆ? ನನ್ನ ಅನಿಷ್ಟನೇ ಬಿಡು. ಇಲ್ಲ ಇಲ್ಲ, ನೀನ್ ಅನಿಷ್ಟ ಅಲ್ಲ. ನೀನ್ ಅನಿಷ್ಟ ಅಂತ ಯಾರ್ ನಿನ್ ಹತ್ರ ಹೇಳಿದ್ದು? ಯಾರಾದ್ರೂ ಹೇಳಿದ್ರೆ ಅವರೇ ಅನಿಷ್ಟ. ನೀನ್ ಅನಿಷ್ಟ ಅಲ್ಲ ಕಣೋ, ಹಾಗೆಲ್ಲ ಏನಿಲ್ಲ. ಇಲ್ಲ ಅಮ್ಮ, ಜನ ಹೇಳ್ತಿರೋದ್ ಸರಿಯಾಗೇ ಇದೆ. ನನ್ ಹತ್ರ ಯಾರ್ ಬರ್ತಾರೋ ಅವ್ರಿಗೆಲ್ಲ ತೊಂದ್ರೆ ತಪ್ಪಿದ್ದಲ್ಲ. ನಾನು ಎಲ್ರ ಮುಂದೆ ಘೋಷಣೆ ಮಾಡ್ತಾ ಇದ್ದೀನಿ, ಅದು ಧ್ರುವನ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ. ಇವತ್ತಿಂದ ನನ್ ಪಾಲಿಗೆ ಅವ್ನ್ ಸತ್ತೋದ, ಅವನ್ ಪಾಲಿಗೆ ನಾನು ಸತ್ತೋದೆ. ಆ ಅಮ್ಮ ಆಗ್ಲಿ ಧ್ರುವ ಆಗ್ಲಿ ಲಕ್ಷ್ಮಿ ಅಕ್ಕನೇ ನೋಡಿ. ಭೀಮಾ, ಏನೇನೋ ಮಾತಾಡ್ಬೇಡ, ಹಂಗೆಲ್ಲ ಏನೂ ಇಲ್ಲ. ಭೀಮಾ, ನಡೆದಿರೋ ಈ 3 ಘಟನೆಗಳು ಬೇರೆ ಬೇರೆನೆ. ಯಾರೋ ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕೋಸ್ಕರ ಈ ಸಮಾಜ ನಿನ್ ಮೇಲ್ ಮಾಡ್ತಿರೋ ಆರೋಪ ಅಷ್ಟೇ. ವ್ಯಕ್ತಿನ ಅನಿಷ್ಟ ಅಪಶಕುನ ಅಂತ ಹೇಳಿ ಜನರನ್ನ ದೂರ ಇರೋ ತರ ಮಾಡ್ತಾರಷ್ಟೇ. ಇದನ್ನೇ ಅವರು ನಿನಗೆ ಮಾಡ್ತಿರೋದು. ಹಾಗಾಗಿ ನೀನು ಇಂಥ ಪರಿಸ್ಥಿತಿನ ನೀನು ಹೇಗೆ ನಿಭಾಯಿಸಬೇಕು ಅಂದ್ರೆ ಇದನ್ನ ಮೆಟ್ಟಿ ನಿಲ್ಬೇಕು. 4 ಜನರ ಆಡೋ 4 ಮಾತು ಅವರು ಕೊಡೋ ಉದಾಹರಣೆಯಿಂದ ಯಾರನ್ನು ಅನಿಷ್ಟರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವರಾಡೋ ಮಾತುಗಳನ್ನ ನೀನು ಮನಸ್ಸಿಗೆ ಹಾಕೊಳ್ಳೇಬಾರದು.
ನೋಡು ಭೀಮಾ, ನೀನಿನ್ನು ಚಿಕ್ಕೋನು, ಮುಂದೆ ದೊಡ್ಡವನಾಗ್ತೀಯ. ಈಗ ನೀನು ಇಂಥ ವಿಷಯಗಳನ್ನ ಮನಸ್ಸಲ್ಲಿಟ್ಕೊಂಡ್ರೆ ಇವ್ರ ಮಾತಿಗೆ ನೀನು ಗುಲಾಮ ಆಗೋಗ್ಬಿಡ್ತೀಯ. ಆಗ ನೀನು ಕಾಣಿಸೋ ಎಲ್ಲ ವಿಷಯನೂ ನಿನ್ನ ವಿರುದ್ಧವಾಗಿರುತ್ತೆ. ಮೇಲ್ವರ್ಗದವ್ರ ಮುಂದೆ ನೀನು ಅನಿಷ್ಟ ಅಂತ ನಂಬೋ ತರ ಆಗೋಗ್ಬಿಡ್ತೀಯ. ಅಪಶಕುನ ಅನ್ಕೋತೀಯ, ಅಪವಿತ್ರ ಅನ್ಕೋತೀಯ. ಇಂಥ ಬಿರುದುಗಳಿಂದಾನೇ ಇವರು ನಮ್ಮನ್ನೆಲ್ಲ ಇಷ್ಟು ದಿನ ತುಳಿದಿರೋದು. ಅದಕ್ಕೆ ನಿಂಗೆ ಅಳಬೇಕು ಅನ್ನಿಸ್ತಿದ್ಯಾ? ಅತ್ ಬಿಡು. ನಗಬೇಕು ಅನ್ನಿಸ್ತಿದ್ಯಾ? ನಕ್ಕ ಬಿಡು. ಮನ್ಸಿಗೆ ದುಃಖ ಆಗ್ತಿದ್ಯಾ? ಕಣ್ಣಲ್ಲಿ ನೀರು ಹಾಕು. ಆದ್ರೆ ಈ ಜನರ ಮಾತಿಂದ ನಿನ್ನನ್ನು ನೀನು ಅನಿಷ್ಟ ಅನ್ಕೋಬೇಡ. ಅರ್ಥ ಆಯ್ತಾ? ನೋಡಿ, ಎಲ್ಲ ಗ್ರಹಚಾರ ಆಗಿದಾಗೋಯ್ತು. ಈಗ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಮುಂದೆ ಏನ್ ಮಾಡೋದು ಅನ್ನೋದೇ ನನಗ್ ತೋಚ್ತಿಲ್ಲ. 2 ದಿನದಲ್ಲಿ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಅವ್ರಿಗೇನು ಉತ್ತರ ಕೊಡ್ಲಿ? ಬಟ್ಟೆ ಚಿನ್ನ ಎಲ್ಲ ಕೊಟ್ಟು ಕನ್ಯಾದಾನ ಮಾಡಿದ್ದೆ. ಈಗ ಮಗಳೇ ಇಲ್ವಲ್ಲ. ಮಗಳು ಹೋದ್ಲು, ದುಡ್ಡು ಹೋಯ್ತು. ಈಗ್ಲೇ ಅವ್ರಿಗೆ ವಿಷಯ ತಿಳಿಸ್ಬಿಟ್ರೆ ಒಳ್ಳೇದು. ಅವ್ರು ಇಲ್ಲಿಗೆ ಬರೋದೇ ಬೇಡ. ನಾವು ಅವ್ರ ಹತ್ರ ಕೇಳ್ಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟನ್ನ ಕೊಟ್ಬಿಡಿ ಅಂತ. ಹೊರೆ ಕಡಿಮೆ ಆದಷ್ಟಾದ್ರೂ ಆಗ್ಲಿ ಬಿಡಿ. ಚಂದ್ರಣ್ಣ, ಮಾಧ್ವಿ, ನೀನೊಳಗ್ ನಡಿ. ನನಗ್ ಕೇಳಿದ್ರೆ ಗಂಡಿನ ಕಡೆಯವರು ಮನೆಗ್ ಬರ್ಲಿ ಬಿಡಿ. ಹುಡುಗಿನ ಕರ್ಕೊಂಡು ಹೋಗಕ್ ತಾನೇ ಬರ್ತಿರೋದು. ಮನೇಲೇ ಇದ್ದಾಳಲ್ಲ ಹುಡುಗಿ. ಈಗ ಒಳಗ್ ಹೋದ್ಲಲ್ಲ ಮಾಧ್ವಿ, ಅವಳನ್ನ ಕೊಟ್ಟು ಮದ್ವೆ ಮಾಡಿ. ಮದ್ವೆ ದುಡ್ಡು ಉಳಿತಾಯ ಆಗತ್ತೆ, ಹಾಗೇನೆ ನಿಮ್ ತಲೆ ಮೇಲೆ ಇರೋ ಭಾರನೂ ಕಮ್ಮಿ ಆಗತ್ತೆ. ಜೊತೆಗೆ ಸಂಬಂಧ ಕೂಡ ಉಳ್ಕೊಳ್ಳತ್ತೆ. ದೊಡ್ಡ ಮಗಳು ಮದ್ವೆ ಕೊಟ್ಟಿರೋ ವರದಕ್ಷಿಣೆಯಲ್ಲಿ ಚಿಕ್ಕ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರೆ ಏನ್ ತಪ್ಪಾಗತ್ತೆ? ಹಾಗೇನೆ ಈಗ ನೀವಿರೋ ಪರಿಸ್ಥಿತಿನಲ್ಲಿ ನಿಮ್ಮಲ್ಲಿರೋ ದುಡ್ಡಿನಲ್ಲಿ ನೀವು ಮಾಧ್ವಿಗೆ ಈ ಹುಡುಗನಿಗಿಂತ ಒಳ್ಳೆ ಹುಡುಗನ ಹುಡ್ಕಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡಿ, ಸಂಬಂಧ ಬೆಳ್ಕೊಂಡು ಹೋಗತ್ತೆ. ಪಂಡಿತರು ಸರಿಯಾಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಸರಿ, ಮತ್ತೆ ನಿಮ್ಮ ಮಾತನ್ನೇ ಒಪ್ಪೋದಾದ್ರೆ ಈಗ ಮಾಧ್ವಿನ ಈ ಹುಡುಗಂಗೆ ಕೊಟ್ಟು ಮದ್ವೆ ಮಾಡಿ ಗಂಡನ ಮನೆಗೆ ಸೇರಿಸ್ಬಿಡೋಣ. ನಂಗೆ ಈಗ್ಲೇ ಮದ್ವೆ ಬೇಡ. ಮಾಧ್ವಿ, ಸುಮ್ನೆ ಒಳಗ್ ಹೋದ್ರೆ ಸರಿ. ನಿನ್ ಮದ್ವೆ ಬಗ್ಗೆ ನಿರ್ಧಾರ ಮಾಡೋದ್ ನಾವು, ನೀನಲ್ಲ. ಇಲ್ಲ, ನಂಗೆ ಈಗ್ಲೇ ಮದ್ವೆ ಬೇಡ ಅಮ್ಮ. ತಲೆ ಹರಟೆ ಮಾಡ್ಬೇಡ. ಇಲ್ಲಿ ನಾವು ನಿರ್ಧಾರ ಹೇಳ್ತಿರೋದು, ನಿನ್ನನ್ ಕೇಳ್ತಿಲ್ಲ. ನಾನ್ ಭೀಮನ್ ಹತ್ರ ಹೋಗ್ತೀನಿ, ಅವನೇ ನನಗ್ ಸಹಾಯ ಮಾಡ್ತಾನೆ. ಅವನ್ ತಂಗಿ ಮದ್ವೆ ನಿಲ್ಲಿಸ್ದಂಗೆ ನನ್ ಮದ್ವೆನೂ ಅವನೇ ನಿಲ್ಲಿಸ್ತಾನೆ. ಅವನ್ ಸಹಾಯ ಕೇಳಕ್ ಹೋಗ್ತೀಯಾ? ಅದು ನಮ್ ಎದುರಿಗೆ. ಏನ್ ಮಾಡ್ತಿದ್ಯಾ? ಬಿಡ ಅವಳನ್ನ. ಬಾಯಿ ಕಡೆ ಬಾಯಿಲಿ ಬಾ. ಬಾಯಿಲ್ ಕೂತ್ಕೋ. ಬಾ ಬಾ ಕೂತ್ಕೋ. ಇವು ಆ ಭೀಮನ್ ಮಾತುಗಳೇ. ಇವಳಿಗೆ ಹೊಡೆಯೋದಲ್ಲ, ಮದ್ವೆ ಒಂದೇ ಇದಕ್ಕೆ ಪರಿಹಾರ. ಸಮಾಧಾನವಾಗಿ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ಭೀಮಾ, ಸಾಕ್ ಮಾಡು. ಮದ್ವೆ ಮತ್ತೆ ಲಕ್ಷ್ಮಿ ವಿಷಯಕ್ಕೆ ಏನು ಹೋಗ್ಬೇಡ. ಹಾಗೇನೆ ನಮ್ಮೆಲ್ಲವರು ತುಂಬಾನೇ ಸಿಟ್ಟಿಟ್ಕೊಂಡಿದ್ದಾರೆ. ಪದೇ ಪದೇ ನಮಗೆ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ನಮ್ ಜೊತೆ ಕಾಲ್ ಕೆರ್ಕೊಂಡು ಜಗಳ ಆಡಕ್ ಬರ್ತಾರೆ.
ನೋಡು ಭೀಮಾ, ಹಕ್ಕಿಗೋಸ್ಕರ ಹೋರಾಟ ಮಾಡೋದು ಬೇರೆನೆ ಆಗತ್ತೆ. ಮತ್ತ ಅವ್ರ ಸಮಾಜದ ರೀತಿ ನೀತಿಲ್ ಮೂಗ್ ತೋರಿಸೋದು ತಪ್ಪಾಗತ್ತೆ. ಆದ್ರಪ್ಪ ಅವರಿಬ್ರು ನನ್ನ ಅಕ್ಕಂದ್ರು. ಅವ್ರಿಗೆ ಅನ್ಯಾಯ ಆಗೋದನ್ನ ನೋಡಿನೋ ನಾನ್ ಹೇಗ್ ಸುಮ್ನಿರ್ಲಿ ಹೇಳಿ? ನೋಡು ಭೀಮಾ, ಈ ಸಮಾಜದಲ್ಲಿ ಪ್ರತಿದಿನ ಏನಾದ್ರೂ ಒಂದ್ ತಪ್ಪಾಗ್ತಾ ಇರುತ್ತೆ. ಹಾಗಂತ ಮನೆ, ಶಾಲೆ, ಕುಟುಂಬದವರು ಎಲ್ರೂ ಬಿಟ್ಟು ಹೋರಾಡ್ತಾನೆ ಇರ್ತೀಯ? ನಿನ್ನಿ ಗಾಯ ನೋಡು. ನಿಂಗೆ ಈ ತರ ಗಾಯ ದಿನ ಆದ್ರೆ ನೀನೇನೋ ತಡ್ಕೋಬಹುದು, ಆದ್ರೆ ನಿನ್ನಿ ಅಪ್ಪ ಅಮ್ಮ ತಡ್ಕೊಳಕ್ಕಾಗತ್ತಾ? ಆದ್ರೆ ಅವರಿಬ್ರಿಗೇನಾದ್ರೂ ಆದಾಗ ನಾವ್ ಧ್ವನಿ ಎತ್ತಬೇಕಲ್ವಾ? ಅವ್ರ ಮನೆಯವರಾದ್ರೂ ಸರಿಯಾಗಿರ್ಬೇಕಿತ್ತಲ್ವಾ? ಅದ್ ನಂಗ್ ಗೊತ್ತಿಲ್ಲ. ನೀನ್ ಅಪ್ಪನ್ ಮಾತ್ ಕೇಳ್ಬೇಕು ಅಂದ್ರೆ ಕೇಳ್ಬೇಕಷ್ಟೆ. ಈ ಭೀಮ್ರಾವ್ ನಮ್ಮ ಜೀವನದಲ್ಲ, ಬದಲಾಗಿ ನಮ್ ಜನರ ನಂಬಿಕೆಗಳ ಮಧ್ಯೆ ಮೂಗ್ ತೋರಿಸ್ತಾ ಇದ್ದಾನೆ. ನೋಡಿದ್ರೆ ಈ ಹುಡುಗಿ ಹೇಗ್ ಮಾತಾಡಿದ್ಲು ಅಂತ. ಒಬ್ಬನ ವಿಚಾರಗಳಿಗೆ ಬೆಂಕಿ ಹಚ್ಚೋದು ಸರ್ವನಾಶದ ಮೊದಲ ಹಂತ. ಮಾಧ್ವಿ, ನೀನೊಳಗ್ ಹೋಗು. ಮತ್ತೆ ನಿಮ್ಮ ಅಕ್ಕ ಹೋಗಿರೋ ನೋವಿಂದ ಹೊರಗ್ ಬರಕ್ ಪ್ರಯತ್ನ ಮಾಡು. ಯಾಕಂದ್ರೆ ನೀನ್ ನಾಳೆ ಮದುಮಗಳಾಗಿ ಅವ್ರ ಮನೆ ಸೇರ್ಬೇಕು, ಸರಿನಾ? ಹೊರಡು. ನಾನ್ ಯಾವ ಮದುಮಗಳು ಆಗಲ್ಲ. ಅಯ್ಯೋ ಅಯ್ಯೋ, ಎಲ್ಲಿಗ್ ಹೋಗ್ತಿದ್ಯಾ? ನನ್ ತಮ್ಮನ ಹತ್ರ ಅಕ್ಕ ಹೋಗಿದ್ ನೋವನ್ನ ಹಂಚ್ಕೋತೀನಿ. ಅವನೇನ್ ನಿಮ್ ತರ ಅಲ್ಲ, ಸಾವಿನ ದುಃಖ ಮರ್ತು ವರದಕ್ಷಿಣೆ ಉಳ್ಸೋಕಂತ ಮಗಳನ್ನೇ ಬಲಿ ಕೊಡ್ತಾ ಇದ್ದೀರಾ. ನಿಂತ್ಕೋ. ಹೋಗ್ಲಿ ಬಿಡು ಅವಳನ್ನ. ದುಃಖ ದೂರ ಆಗ್ಲಿ, ದಾರಿ ಯಾವ್ದಾದ್ರೇನು. ಅವಳು ಯಾವಾಗ ಮನೆಗೆ ವಾಪಸ್ ಬರ್ತಾಳೋ ಸ್ನಾನ ಮಾಡಿಸಿ ಒಳಗೆ ಕರ್ಕೊ. ಕೆಳಗಿನವ್ರ ಸ್ಪರ್ಶನ ಮನೆ ಒಳಗ್ ಬಿಡ್ಕೋಬೇಡ. ಇದೊಂದು ಒಳ್ಳೆ ಅವಕಾಶ. ಆ ಭೀಮ್ರಾವ್ ಅದೇನ್ ಮಾಡ್ಕೋತಾನೋ ಮಾಡ್ಲಿ. ನೀವೊಬ್ರು ನಿರ್ಧಾರ ಮಾಡಿ ಸಾಕು, ಎಂತ ಕಷ್ಟ ಬಂದ್ರು ನಮ್ ಮಗಳ ಮದ್ವೆನ ಮಾಡ್ತೀವಿ ಅಂತ. ಆ ಭೀಮ್ರಾವ್ ಎಷ್ಟು ಗೆಲ್ತಾ ಹೋಗ್ತಾನೋ ಅಷ್ಟೇನೆ ಅವನ್ ಶಕ್ತಿ ಹೆಚ್ಚಾಗತ್ತೆ. ಮತ್ತೆ ಇದೊಂದು ಸೋಲು ಅವನ್ ಶಕ್ತಿ, ಆತ್ಮವಿಶ್ವಾಸ ಎರಡನ್ನು ತಗ್ಗಿಸ್ಬೇಕು. ಚಿದಾನಂದ್ರ ಮಾತು ಸರಿಯಾಗೇ ಇದೆ. ಏನ್ರಣ್ಣ? ಸರಿ, ಮತ್ತೆ ನಾವು ಮದ್ವೆಗೆ ಸಿದ್ಧ ಮಾಡ್ಕೋತೀವಿ. ನೀವು ಮಗಳ ಮದ್ವೆ ತಯಾರಿ ಮಾಡ್ಕೊಳ್ಳಿ, ನಾವೇನು ಹೊರಡ್ತೀವಿ. ನೋಡಿ, ನಾವು ಮಾಡ್ತಿರೋದು ನಮ್ ಮಗಳ ಮದ್ವೆನೆ. ಆದ್ರೆ ನಂಗೇನೋ ಸರಿ ಕಾಣಿಸ್ತಿಲ್ಲ. ಪ್ರತಿ ಸಲ ಆ ಚಿದಾನಂದ್ರು ಭೀಮನ್ ಮುಂದೆ ಸೋತಿದ್ದಾರೆ. ಆದ್ರೆ ಆ ಭೀಮ್ರಾವ್ ಎಲ್ರನ್ನು ಎದುರು ಹಾಕೊಂಡು ಓದೋದನ್ನ ಮುಂದುವರ್ಸಿದಾನೆ. ಆ ಸೋಲಿಗ್ ಪ್ರತೀಕಾರವಾಗಿ ಮಾಧ್ವಿ ಮದ್ವೆ ಮಾಡಕ್ ಮುಂದಾಗಿದ್ದಾರೆ ಅವರು. ಈ ಜನರು ಅವ್ರವ್ರ ಜಗಳದಲ್ಲಿ ನಮ್ ಮಗಳ ಮದ್ವೆನ್ ಮಧ್ಯೆ ತಂದು ಈ ಜಾತಿ ಗೀತಿ ಎಲ್ಲ ನಮಗ್ ಬೇಕಾ ಹೇಳಿ? ಚಿದಾನಂದ್ರ ಸೋಲು ಅವರೊಬ್ಬರ ಸೋಲು ಮಾತ್ರ ಅಲ್ಲ, ನಮ್ ಎಲ್ರ ಸೋಲು. ಈ ಸೋಲಿಂದ ನಾವೆಲ್ಲರೂ ಹೊರಗ್ ಬರೋದಕ್ಕೆ ನಮ್ ಇಬ್ರು ಮಕ್ಕಳು ಕಾರಣ ಆಗ್ತಿದ್ದಾರೆ ಅಂದ್ಮೇಲೆ ಇದರಿಂದ ನಮ್ಮ ಘನತೆ ಇನ್ನೂ ಹೆಚ್ಚಾಗತ್ತೆ. ಮಾಧ್ವಿಗೆ ಮದ್ವೆ ಮಾಡೋಣ. ಈ ಮದ್ವೆಯಿಂದ ರಾಮ್ಜಿ ಕುಟುಂಬಕ್ಕೆ ಹೊಡೆತ ಬೀಳುತ್ತೆ ಅನ್ನೋದಾದ್ರೆ ಇದೇ ಜನ ಚಿದಾನಂದ್ರ ಹೆಸರು ಹೇಳಲ್ಲ, ಅವರೇ ಉಪಾಯ ಹೇಳಿರಬಹುದು ಆ ಭೀಮ್ರಾವ್ಗೆ ಬುದ್ಧಿ ಕಲ್ಸಕ್ಕೆ. ಆದ್ರೆ ಮಾಧ್ವಿ ನನ್ನ ಮಗಳು, ಮದುವೆ ಮಾಡ್ತಿರೋದು ನನ್ನ ಮಗಳದ್ದು. ಊರ್ನವ್ರ ಕಣ್ಣಲ್ಲಿ ನನ್ನ ಮರ್ಯಾದೆನೇ ಹೆಚ್ಚಾಗೋದು. ನಮಗೂ ಒಳ್ಳೆ ಕಾಲ ಬರ್ತಿದೆ ಕಣೆ, ಸ್ವಲ್ಪ ಅರ್ಥ ಮಾಡ್ಕೋ. ಇದನ್ನ ಅರ್ಥ ಮಾಡ್ಕೊಂಡು ಖುಷಿಯಾಗಿರು. ಲಕ್ಷ್ಮಿ ಅಂತೂ ಹೋದ್ಮೇಲೆ ಈ ಜನರು ಅವಳನ್ನ ದೇವತೆ ಮಾಡ್ಬಿಟ್ರು. ಆದ್ರೆ ಅವಳು ಜೀವಂತ ಇಲ್ವಲ್ಲ. ಮತ್ತೆ ಈಗ ಮಾಧ್ವಿಗೆ ಸಮಾಧಾನ ಮಾಡೋದ್ ಬಿಟ್ಟು ಬೇರೆಯವರಿಗೆ ಹೇಗ್ ಪಾಠ ಕಲಿಸ್ಬೇಕು ಅಂತ ಯೋಚಿಸ್ತಿದ್ದಾರೆ.
ಇದ್ರಿಂದ ಹೇಗ್ ಸಂತೋಷವಾಗಿರ್ಲಿ? ನನ್ಗೆ ಮದ್ವೆ ಇಷ್ಟ ಇಲ್ಲ. ನಮ್ಮಪ್ಪ ಈಗಾಗ್ಲೇ ವರದಕ್ಷಿಣೆ ಕೊಟ್ಟಿದಾರಂತೆ, ಅದಕ್ಕೆ ಅಕ್ಕನ್ ಬದಲು ನನ್ ಕಳಿಸ್ತಾರಂತೆ. ಅಕ್ಕ ಹೋಗಿ ಇನ್ನೂ ಒಂದಿನ ಕೂಡ ಆಗಿಲ್ಲ, ಆಗ್ಲೇ ನನ್ ಮದ್ವೆ ಮಾಡಕ್ ಹೊರಟಿದ್ದಾರೆ ಇವರೆಲ್ಲ. ನಾನ್ ಈ ಮದ್ವೆ ಆಗಲ್ಲ, ಮದ್ವೆ ಬಗ್ಗೆ ಯೋಚನೆ ಕೂಡ ಮಾಡಕ್ಕಾಗಲ್ಲ. ಭೀಮ್ರಾವ್, ನೀನೇ ನನಗ್ ಸಹಾಯ ಮಾಡ್ಬೇಕು, ನನ್ಗೆ ಈ ಮದ್ವೆ ಬೇಡ. ಭೀಮ, ಮದ್ವಿ ಮತ್ತೆ ಲಕ್ಷ್ಮಿ ವಿಷಯಕ್ಕೆ ಏನು ಹೋಗ್ಬೇಡ. ಹಕ್ಕಿಗೋಸ್ಕರ ಹೋರಾಟ ಮಾಡೋದು ಬೇರೆನೆ ಆಗತ್ತೆ, ಮತ್ತ ಅವ್ರ ಸಮಾಜದ ರೀತಿ ನೀತಿಲ್ ಮೂಗ್ ತೋರಿಸೋದು ತಪ್ಪಾಗತ್ತೆ. ಈ ಊರಲ್ಲಿ ನೀನೊಬ್ನೇ ನನಗ್ ಸಹಾಯ ಮಾಡಕ್ಕಿರೋನು. ಇದಕ್ಕೂ ಮುಂಚೆ ಮಂಜುಳನ್ ಮದ್ವೆ ನಿಲ್ಲಿಸ್ದಂಗೆ ಈಗ ನನ್ ಮದ್ವೆನೂ ನಿಲ್ಸು. ಯಾಕ್ ನೀನೇನು ಮಾತಾಡ್ತಾನೆ ಇಲ್ಲ? ನೋಡು ಮಾಧವಿ, ಮಂಜುಳನ್ ಮದುವೆ ನಿಂತಿದ್ದಕ್ಕೆ ನಾವು ದೊಡ್ಡ ಬೆಲೆನೆ ಕಟ್ಬಿಟ್ಟಿದೀವಿ. ಕೆಲವೊಬ್ರು ಜೀವ ಹೋಯ್ತು, ಕೆಲವರು ಜೈಲಿಗೆ ಹೋದ್ರು. ನಮ್ಮ ಮಗಳು ಅವಳ ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆನೆ ಅನುಭವಿಸ್ಬಿಟ್ಟಿದ್ದಾಳೆ. ಇವೆಲ್ಲ ನಮ್ಮನೆ ವಿಷಯ ಆಗೋಯ್ತು. ಆದ್ರೆ ನಿಮ್ಮನೆ ವಿಷಯಕ್ಕೆ ಬಂದು ನಿನ್ ಮದ್ವೆನ ಹೇಗ್ ನಿಲ್ಲಿಸ್ಲೆ ಹೇಳು? ಅಂದ್ರೆ ನಾನ್ ನಿಮ್ಮನೆ ಹುಡುಗಿ ಅಲ್ವಾ ಭೀಮ್ರಾವ್? ನೀನಿಟ್ಟಿರೋ ನಂಬಿಕೆ ನೋಡಿದ್ರೆ ತುಂಬಾನೇ ಹೆಮ್ಮೆ ಆಗುತ್ತೆ. ಆದ್ರೆ ಮಗಳೇ, ಒಂದಂತೂ ಸತ್ಯ, ನಮ್ಮಿಬ್ಬರ ಕುಟುಂಬದ ಮಧ್ಯೆ ದೊಡ್ಡ ಗೋಡೆನೇ ಇದೆ. ಜಾತಿ ಒಂದೇ ದಿನಕ್ಕೆ ಇದನ್ನ ಕೆಡವಕ್ಕೂ ಆಗಲ್ಲ. ಭೀಮಾ, ನಾನು ಈ ಮನೆನ ನಮ್ಮನೆ ಅಂತ ಅನ್ಕೊಂಡ್ ಬಂದಿದ್ದೆ. ಯಾಕಂದ್ರೆ ನನ್ ತಮ್ಮ ಇಲ್ಲಿರ್ತಾನೆ, ದೊಡ್ಡ ದೊಡ್ಡ ವಿಷಯದ ಬಗ್ಗೆ ಮಾತಾಡ್ತಾನೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಾನೆ ಅಂತ. ಆದ್ರೆ ನಾನೇ ಅವನ್ನ ತಪ್ಪು ತಿಳ್ಕೊಂಡಿದ್ದೆ. ಅವನು ಸ್ವಂತ ಅಕ್ಕನ್ಗೋಸ್ಕರ ಮಾತ್ರ ಹೋರಾಡ್ತಾನೆ, ಅಕ್ಕನ್ ತರ ಇರೋಳ್ಗೋಸ್ಕರ ಅಲ್ಲ. ಅಕ್ಕನ್ ತರ ಇರೋಳ್ಗೆ ಭೀಮಾ ಜಾತಿ ಅನ್ನೋ ಗೋಡೆನ ಹಾರ್ಕೊಂಡ್ ಬರಲ್ಲ. ಕ್ಷಮಿಸ್ಬಿಡು ನನ್ನನ್ನ, ನಿನಗ್ ನನ್ ಕೈಯಿಂದ ಸಹಾಯ ಮಾಡಕ್ ಆಗ್ತಿಲ್ಲ. ಒಳ್ಳೇದಾಯ್ತು ಭೀಮ್ರಾವ್, ನಿನ್ ಮಾತ್ ಕೇಳಿ ನಾನು ಓದಕ್ ಹೋಗ್ಲಿಲ್ಲ. ಇಲ್ದಿದ್ರೆ ನಾನು ಜನರ ಮಧ್ಯೆ ಭೇದ ಮಾಡಕ್ ಶುರು ಮಾಡ್ತಿದ್ದೆ. ಅಂತ ಓದೋದಿ ಏನ್ ಪ್ರಯೋಜನ ಹೇಳು? ನಾನು ಓದ್ತಿರೋದೇ ಒಳ್ಳೇದಾಯ್ತು. ಇಲ್ಲ ಇಲ್ಲ, ನಿನ್ ತಪ್ಪು ತಿಳ್ಕೊತಾ ಇದೀಯ ಪುಟ್ಟ. ನೀವೇ ಹೇಳ್ಬಿಡಿ ಭೀಮ್ರಾವ್ಗೆ, ನಾನ್ ಈ ಮದ್ವೆ ಆಗೇ ಆಗ್ತೀನಿ. ಅಕ್ಕನ್ ಮದ್ವೆ ನಿಲ್ಸೋ ಹೊತ್ತಲ್ಲಿ ನಾನ್ ಸುಮ್ನಿದ್ದೆ ಅಂತ ಜೀವನ ಪೂರ್ತಿ ಕೊರಗ್ಬೇಕು ಅವನು. ಅವ್ನ್ ಯಾವಾಗ್ಲೂ ಕೊರ್ಗೋ ಹಾಗೆ ಮಾಡೋದಕ್ಕಾದ್ರು ನಾನ್ ಮದ್ವೆ ಆಗ್ತೀನಿ. ಅಪ್ಪ ಅಮ್ಮ, ನಿಮ್ ಮಾತ್ ಕೇಳ್ದೆ ನೋಡಿ, ಆದ್ರೆ ನಾನ್ ತಪ್ಪು ಮಾಡ್ಬಿಟ್ಟೆ. ಇವತ್ ಮೊದಲನೇ ಸಲ ನನ್ ಮೇಲೆ ನಂಗೆ ಕೋಪ ಬರ್ತಿದೆ. ನಂಗ್ ನಿಮ್ಮಿಬ್ರು ಮೇಲೂ ಬೇಜಾರಾಗ್ತಿದೆ. ಅನ್ಯಾಯದ ವಿರುದ್ಧ ಹೋರಾಡ್ಬೇಕು ಅಂತ ಹೇಳ್ಕೊಡ್ತಿದ್ದಪ್ಪ, ಇವತ್ತು ಜಾತಿಯನ್ನ ಗೋಡೆ ಹಿಂದೆ ಮುಚ್ಚಿಟ್ಕೊ ಅಂತ ಹೇಳ್ಕೊಡ್ತಿದ್ದಾರೆ. ಭೀಮಾಬಾಯಿ, ಹೋಗ್ಲಿ ಬಿಡು. ಅವನು ಕೋಪಿಸ್ಕೊಳ್ಳೋ ಹಕ್ಕು ಇದೆ, ಅದರಲ್ಲಿ ನ್ಯಾಯನೂ ಇದೆ.
ಅವನಿಗಿನ್ನೂ ಅರ್ಥ ಆಗಿಲ್ಲ. ಒಬ್ಬ ಸೈನಿಕ ಸ್ವಾತಂತ್ರ್ಯದ ಹೋರಾಟ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅವನನ್ನು ಅವನು ರಕ್ಷಿಸಿಕೊಳ್ಳೋದು ಕೂಡ ಮುಖ್ಯ. ಒಬ್ಬ ತಂದೆ ತಾಯಿಗೆ ಇಂಥ ಸೈನಿಕನ ತಯಾರಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ವಿಷಯ ಏನೇ ಇರಲಿ, ಏನೇ ಆಗ್ಲಿ, ನಮ್ಮ ಮಗನಿಗೆ ನೋವಾದ್ರೆ ತಂದೆ ತಾಯಿ ಕಷ್ಟ ಆಗೋದು ಸಹಜ. ಮತ್ತ ಆ ನೋವಿಂದ ಪಾರು ಮಾಡೋದು ಪಾಪದ ಕೆಲಸ ಅಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಚಿಕ್ಕಮ್ಮ. ಬಂದ್ಯಾ ನೀನು? ನಿನ್ನ ತಮ್ಮನ್ನ ಮಾತಾಡ್ಸ್ಕೊಂಡು ನಾನು ನೋಡ್ತೀನಿ ಅದ್ ಹೇಗ್ ಮದ್ವೆ ನಿಲ್ಲಿಸ್ತಾನೆ ಅಂತ. ಎಲ್ಲಾ ಸಿದ್ಧತೆ ಮಾಡಾಗೋಗಿದೆ. ಸರಿಯಾಗಿ ಕೇಳಿಸ್ಕೋ, ನಾಳೆ ಬೆಳಿಗ್ಗೆನೆ ಅರಿಶಿನ ಶಾಸ್ತ್ರ ಶುರುವಾಗುತ್ತೆ. ಅವನು ಮಧ್ಯ ಬಂದ್ರೆ ಅವನನ್ನ ಹೊಡೆದ್ ಸಾಯಿಸ್ಬಿಡ್ತೀವಿ. ನೀವ್ ಹೇಳ್ದಂಗೆ ಅರ್ಶಿನ ಶಾಸ್ತ್ರ ಆಗ್ಲಿ, ನೀವ್ ಮದ್ವೆ ಆಗೋ ಅಂದ್ರೆ ನಾನು ಆಗ್ತೀನಿ. ಹಾ, ನಿನ್ ತಮ್ಮ ಮೊದ್ಲೇ ಹಿಂದೆ ಸರ್ದಿದ್ ಒಳ್ಳೇದಾಯ್ತು. ನೋಡೇ ಇಲ್ಲಿ, ಇವಳನ್ ಶುದ್ಧ ಮಾಡಿ ಒಳಗ್ ಕರ್ಕೋ. ನಾನು ಅಕ್ಕಪಕ್ಕದ ಮನೆಯವ್ರಿಗೆ ವಿಷಯ ತಿಳಿಸ್ಬರ್ತೀನಿ. ನೀನು ಅವ್ನ ಮನೆ ಒಳಗ್ ಹೋಗಿದ್ಯಾ? ಹೌದು, ಆದ್ರೆ ಅವನಿಗೆ ನನ್ನ ನೋವು ಅರ್ಥನೇ ಆಗ್ಲಿಲ್ಲ. ಸಹಾಯ ಕೇಳಿದ್ದಕ್ಕೆ ಬೆನ್ ತೋರಿಸಿ ಕಳಿಸ್ದ. ಮಗಳೇ, ನೀನು ತುಂಬಾ ಮುಗ್ಧೆ ಕಣೆ. ನಿಂಗೆ ಜಾತಿ ಅನ್ನೋ ವಿಷಯದ ಬಗ್ಗೆ ಗೊತ್ತಾಗಲ್ಲ. ನೀನು ಭೀಮನ್ನ ತಮ್ಮ ಅಂತ ಅನ್ಕೊಂಡಿದ್ಯಾ, ಆದ್ರೆ ಅವನು ಯಾವತ್ತೂ ಕೂಡ ನಿನ್ನ ಅಕ್ಕ ಅಂತ ಅನ್ಕೊಳಕ್ ಆಗಲ್ಲ. ಒಬ್ಬ ಮೇಲ್ವರ್ಗ ಜಾತಿ ಹುಡುಗಿಗೆ ರಕ್ಷಾ ಬಂಧನ ಕಟ್ಟಿರೋದೇ ಒಂದು ದೊಡ್ಡ ಸಾಧನೆ ಅಂತ ಬೀಗ್ತಿರ್ತಾನೆ ಅವನು. ನೀನ್ ಅವನ್ನ ತಮ್ಮ ಅನ್ಕೊಂಡ್ರು ಅವ್ನು ನಿನ್ ಮುಗ್ಧತೆನ ಗೆಲ್ಲೋದಿಕ್ಕೆ ಉಪಯೋಗಿಸ್ಕೊಂಡಿರ್ತಾನೆ. ಧ್ರುವ, ಮಾಧವಿ ನನ್ ಬಗ್ಗೆ ಏನ್ ಅನ್ಕೊಂಡಿರ್ಬೋದು? ನಾನ್ ಸ್ವಾರ್ಥಿ ಅಂತ ಅಲ್ವಾ? ತಮ್ಮ ಅಂತ ಸಹಾಯ ಕೇಳಿದ್ರೆ ನಾನ್ ಅವಳಿಗೆ ಬೆನ್ ತೋರ್ಸಿ ಓಡ್ ಹೋದೆ. ಈಗೇನ್ ಮಾಡೋದು? ಏನ್ ಮಾಡಕ್ಕಾಗತ್ತೆ? ಅಪ್ಪ ಅಮ್ಮ ಹೇಳಿದ ಮಾತು ಸರಿನೇ. ನೋಡು, ಇವತ್ ಶಾಲೆ ಹತ್ರ ಅಪ್ಪ ಸರಿಯಾದ ಸಮಯಕ್ಕೆ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ಅವ್ರು ನಿನ್ನ ಸಾಯಿಸ್ಬಿಡ್ತಿದ್ರು. ಮುಂದೆನೂ ಈ ತರ ಆಗ್ಬಹುದು. ಜೀವಕ್ಕೋಸ್ಕರ ಹೆದರ್ಕೊಂಡ್ ಬದುಕ್ಬೇಕಾ? ನಿಂಗಿಲ್ಲ ಅಂದ್ರೂ ಅಪ್ಪ ಅಮ್ಮಂಗೆ ಹೆದರಿಕೆ ಇದ್ದೇ ಇರುತ್ತೆ. ನನ್ಗೂ ಇದೆ ಭೀಮಾ. ನೋಡು ಭೀಮಾ, ಇದನ್ ಕೇಳಾದ್ರೂ ಸಮಾಧಾನ ಮಾಡ್ಕೋ. ಮೇಲಿರೋ ದೇವ್ರಿಗೆ ಎಲ್ರ ಸಮಸ್ಯೆನೂ ಪರಿಹರಿಸೋದಕ್ಕಾಗ್ತಾ ಇಲ್ಲ. ನೀನ್ ಕೇವಲ ಮನುಷ್ಯ. ನೀನ್ ಹೆಂಗೆ ಎಲ್ರ ಸಮಸ್ಯೆನೂ ಪರಿಹರಿಸ್ತೀಯ ಹೇಳು? ಆದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು. ಮನುಷ್ಯನ ಕಷ್ಟಗಳನ್ನ ಮನುಷ್ಯ ಮಾತ್ರ ದೂರ ಮಾಡಕ್ ಸಾಧ್ಯ, ಮೇಲಿರೋನಲ್ಲ.